ಮತ್ತೊಂದು ವಿಕೆಟ್ ಪತನ ಆಗೋದು ಬಹುತೇಕ ಖಚಿತ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಬೆಂಗಳೂರು ಕಾಲ್ತುಳಿತದ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. ಸಿದ್ದು ಸರ್ಕಾರದ ಮತ್ತೊಂದು ವಿಕೆಟ್ ಪತನ ಬಹುತೇಕ ಖಚಿತ ಅನ್ನುವಂತಹ ಮಾಹಿತಿ. ಇದು ರಾಜ್ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್. ಇಡೀ ದುರಂತಕ್ಕೆ ಕಾರಣ ಆಗಿದ್ದು ಯಾರು ಅನ್ನುವಂತಹ ವಿಚಾರ. ಸಿದ್ದು ಸರ್ಕಾರದ ಮತ್ತೊಂದು ವಿಕೆಟ್ ಪತನವಾಗುವ ಸಾಧ್ಯತೆಗಳೇ ಹೆಚ್ಚು. ಮತ್ತೊಂದು ವಿಕೆಟ್ ಪತನ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇಡೀ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಸರ್ಕಾರದ ಮತ್ತೊಂದು ವಿಕೆಟ್ ಪತನ ಆಗೋದು ಖಚಿತ ಅನ್ನೋದು ಬಲ್ಲ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ. ಇಡೀ ದುರಂತಕ್ಕೆ ಹಾಗಾದ್ರೆ ಆ ಪ್ರಭಾವಿ ನಾಯಕರೇ ಕಾರಣ ಆದ್ರ ಅನ್ನುವಂತಹ ವಿಚಾರ. ರಾಜೀನಾಮೆ ಪತ್ರ ರೆಡಿ ಮಾಡ್ಕೊಂಡ್ರ ಆ ನಾಯಕ, ಆ ಪ್ರಭಾವಿ ನಾಯಕ ರಾಜೀನಾಮೆ ಪತ್ರವನ್ನ ರೆಡಿ ಮಾಡ್ಕೊಂಡ್ರ. ದಿಲ್ಲಿಗೆ ಹೊರಟ್ರ ಅವರು, ದಿಲ್ಲಿಗೆ ಹೊರಟ್ರ ಆ ಪ್ರಭಾವಿ ನಾಯಕ. ರಾಜೀನಾಮೆ ಪತ್ರ ಹಿಡಿದೆ ದಿಲ್ಲಿಗೆ ಹೊರಟಿದ್ದಾರ ಆ ಪ್ರಭಾವಿ ನಾಯಕ. ನಾಯಕರಿಂದ ಆ ನಾಯಕನಿಗೆ ಕರೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ನಾಯಕರಿಂದ ಆ ನಾಯಕನಿಗೆ ಕರೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಕರೆಯಿಂದ ಆ ಪ್ರಭಾವಿ ನಾಯಕ ಬೆಚ್ಚಿ ಬಿದ್ರ. ಹಾಗಾದ್ರೆ ದೂರವಾಣಿ ಕರೆ ಮಾಡಿ ಹಿಗ್ಗಾಮುಗ್ಗ ಜಾಡಿಸಿದ್ರಂತೆ ಹೈಕಮಾಂಡ್ ಕರೆಯಿಂದ ಬೆಚ್ಚಿ ಬಿದ್ರ ಆ ಪ್ರಭಾವಿ ನಾಯಕ. ಹೈಕಮಾಂಡ್ ದೂರವಾಣಿ ಕರೆ ಮಾಡಿ ಹಿಗ್ಗಾಮುಗ್ಗ ಜಾಡಿಸಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಶೀಘ್ರದಲ್ಲೇ ಹಾಗಾದ್ರೆ ಆ ಪ್ರಭಾವಿ ನಾಯಕ ರಾಜೀನಾಮೆಯನ್ನ ಕೊಡ್ತಾರ. ದಿಲ್ಲಿಗೆ ತೆರಳ್ತಾ ಇದ್ದಾರ ಆ ಪ್ರಭಾವಿ ನಾಯಕ. ರಾಜೀನಾಮೆ ಪತ್ರವನ್ನ ಹಿಡದೆ ದಿಲ್ಲಿಗೆ ತೆರಳ್ತಾ ಇದ್ದಾರ. ಹೈಕಮಾಂಡ್ ಅವರನ್ನ ದೆಹಲಿಗೆ ಕರೆಸ್ಕೊಳ್ತಾ ಇದೆಯಾ? ದೆಹಲಿಯಲ್ಲೇ ಹೈಕಮಾಂಡ್ ಆ ನಾಯಕನ ಜೊತೆ ಮಾತುಕತೆಯನ್ನ ನಡೆಸುತ್ತಾ? ಹಾಗಾದ್ರೆ ಶೀಘ್ರದಲ್ಲೇ ಆ ಪ್ರಭಾವಿ ನಾಯಕ ರಾಜೀನಾಮೆಯನ್ನ ಕೊಡ್ತಾರ? ಇದು ರಾಜ್ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರು ಕಾಲ್ತುಳಿತದ ಸಂಬಂಧಪಟ್ಟಂತೆ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. ಸಿದ್ದು ಸರ್ಕಾರದ ವಿಕೆಟ್ ಪತನ ಆಗತ್ತ? ಬಹುತೇಕ ಖಚಿತ ವಿಕೆಟ್ ಪತನ ಆಗೋದು, ಅವರು ರಾಜೀನಾಮೆ ಕೊಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ದುರಂತಗಳಿಗೆ ಅವರೇ ಕಾರಣರಾದ್ರ ಹಾಗಾದ್ರೆ? ಯಾಕೆಂದ್ರೆ ಹೈಕಮಾಂಡ್ ಅವರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಯಲ್ಲಿ ದೆಹಲಿಗೆ ಬನ್ನಿ ಅಂತ ಕೂಡ ಹೇಳಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ರಾಜೀನಾಮೆ ಪತ್ರವನ್ನ ಹಿಡಿದೆ ಅವರು ದೆಹಲಿಗೆ ಹೊರಟ್ರ? ಈ ವಿಚಾರದ ಕುರಿತಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಬಸವರಾಜ್, ಹೈಕಮಾಂಡ್ ನಾಯಕರಿಂದ ಆ ಪ್ರಭಾವಿ ನಾಯಕನಿಗೆ ಕರೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಹೇಳಿ ಕೇಳಿ ಬಹುದೊಡ್ಡ ಒಂದು ದುರಂತಕ್ಕೆ ಕಾರಣರಾದವರು, 11 ಜನರ ಸಾವಿಗೂ ಕೂಡ ಇವರೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಮತ್ತು ಅವರು ರಾಜೀನಾಮೆ ಕೊಡೋದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಸವಿವರವಾಗಿ ಹೇಳೋದಾದ್ರೆ? ವಿದ್ಯಾಭಟ್ ಚಿನ್ನಸ್ವಾಮಿ ಸ್ಟೇಡಿಯಂನ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಯಾವುದು ಇದಕ್ಕೆ ಕಾರಣ, ಏನ್ ಕಾರಣ ಅನ್ನುವಂಥದ್ದು ಒಂದಿಷ್ಟು ಗಂಭೀರ ಚರ್ಚೆ ಕೂಡ ಆಗ್ತಾ ಇದೆ. ಈ ಒಂದು ಪ್ರಕರಣದಿಂದ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ಕಂಟಕ ಶುರುವಾಗಿದೆ ಅನ್ನುವಂತಹ ಭಯದ ವಾತಾವರಣ, ಆತಂಕದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ನಾಯಕನಂದ್ರೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಡಿಸಿಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಹೌದು, ಅವ್ರನ್ನೆಲ್ಲರನ್ನು ಕೂಡ ತರಾಟೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಒಬ್ಬ ಪ್ರಭಾವಿ ನಾಯಕನಿಗೆ ಹೈಕಮಾಂಡ್ ನಾಯಕರಿಂದಲೇ ಒಂದು ಕರೆ ಬಂದಿದೆ. ಕೂಡಲೇ ನೀವು ದೆಹಲಿಗೆ ಬರಬೇಕು, ಬಂದು ಸ್ಪಷ್ಟನೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ನಾಯಕರು ತಿಳಿಸಿದ್ದಾರೆ ಅನ್ನುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಆ ಒಂದು ಪ್ರಭಾವಿ ನಾಯಕ ತಮ್ಮ ಒಂದು ಪ್ರಭಾವಿ ಸ್ಥಾನಕ್ಕೆ ಒಂದು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ರಾಜ್ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಖುದ್ದಾಗಿ ಅವರೇ ದೆಹಲಿಗೆ ಹೋಗ್ಲಿಕ್ಕೆ ಈಗಾಗಲೇ ಸಜ್ಜಾಗಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ದೆಹಲಿಯ ಹೈಕಮಾಂಡ್ ನಾಯಕರು ಅವರನ್ನ ಕರೆಸಿಕೊಂಡು ಆಗಿರ್ತಕ್ಕಂಥ ಘಟನೆಗೆ ಅವರೇ ಕಾರಣ
ಕಾರಣ ಏನು ಅನ್ನುವಂತಹ ಒಂದಿಷ್ಟು ರಿಪೋರ್ಟ್ ಕಾರ್ಡ್ ಅನ್ನ ಒಂದಿಷ್ಟು ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ರಾಜ್ಯದಿಂದ ಹೋಗಿದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗುತ್ತಾ ಇದೆ. ಆ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿ ಅವರ ಒಂದು ರಾಜೀನಾಮೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ರಾಜ್ಯ ಸರ್ಕಾರ ಒಂದಿಷ್ಟು ಕ್ರಮ ಕೈಗೊಂಡಿದೆ. ಯಾರು ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದು ಈಗಾಗಲೇ ಅಧಿಕಾರಿಗಳನ್ನ ರಾಜೀನಾಮೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು, ಮತ್ತೆ ಸಿಎಂ ರಾಜಕೀಯವಾಗಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗೋವಿಂದರಾಜ್ ಅವರನ್ನು ಕೂಡ ಅವರ ಸ್ಥಾನದ ತೆರವುಗೊಳಿಸಿರ್ತಕ್ಕಂಥದ್ದಾಗಿರಬಹುದು. ಮತ್ತೆ ಇದು ಎಲ್ಲ ಒಂದ್ ಕಡೆ ಇಲ್ಲಿ ಮತ್ತೊಬ್ಬ ನಾಯಕನನ್ನ ರಾಜೀನಾಮೆ ಪಡೆದುಕೊಳ್ಳುವ ಮುಖಾಂತರ ಆಗಿರ್ತಕ್ಕಂಥ ಒಂದಿಷ್ಟು ಡ್ಯಾಮೇಜ್ ಅನ್ನ ಸುಧಾರಣೆ ಮಾಡಬೇಕು, ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಈಗ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಆ ಒಂದು ಪ್ರಭಾವಿ ನಾಯಕನಿಗೂ ಕೂಡ ಈಗ ಎದೆಯಲ್ಲಿ ಡವ ಶುರು ಆಗಿದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ರಾಜ್ ನ್ಯೂಸ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂತಂದ್ರೆ ಇಂತಹ ದುರ್ಘಟನೆ ಆಗ್ಲಿಕ್ಕೆ ಅವರ ಒಂದು ಒತ್ತಡವೇ ಕಾರಣ, ಅವರ ಒಂದು ಬೇಜವಾಬ್ದಾರಿಯ ಕಾರಣ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಒಂದಿಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರೇ ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಅದರ ಆಧಾರದ ಅಡಿಯಲ್ಲಿ ಹೈಕಮಾಂಡ್ ನಾಯಕರು ಖುದ್ದಾಗಿ ಆ ಪ್ರಭಾವಿ ನಾಯಕನಿಗೆ ದೂರವಾಣಿ ಕರೆ ಮಾಡುವ ಮುಖಾಂತರ ದೆಹಲಿಗೆ ಬರುವಂತೆ ಬುಲಾವ್ ಕೂಡ ನೀಡಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಆ ನಾಯಕ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ವಿವರಣೆ ಪಡೆದುಕೊಂಡು ಅವರ ರಾಜೀನಾಮೆ ಪಡೆದುಕೊಳ್ತಾರಾ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ವಿದ್ಯಾ ಭಟ್. ಬಸವರಾಜ್, ಹಾಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ನಿರ್ಲಕ್ಷ್ಯ, ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಅಧಿಕಾರಿ ವರ್ಗವನ್ನ ತಲೆದಂಡ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಾಗಿರಬಹುದು ಅಥವಾ ಟ್ರಾನ್ಸ್ಫರ್ ಮಾಡೋದಾಗಿರಬಹುದು, ಈ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಪ್ರಭಾವಿ ನಾಯಕನ ರಾಜೀನಾಮೆಯನ್ನ ಕೇಳ್ತಾ ಇರೋದು, ಅಂದ್ರೆ ಈ ಒಂದು ಇಡೀ ಘಟನೆಯ ಸಂಪೂರ್ಣ ಜವಾಬ್ದಾರಿಯನ್ನ ಅದೇ ನಾಯಕನಿಗೆ ತಲೆಗೆ ಕಟ್ಟಲಾಗುತ್ತಾ ಅಥವಾ ಎಲ್ಲದರ ಸೂತ್ರಧಾರ ಅವರೇ ಅಂತ ಅವರ ಹೈಕಮಾಂಡ್ ಕೂಡ ಪರಿಗಣಿಸಿದೆಯಾ ಅಂತ ಹೇಳಿ? ಬಟ್ ಒಂದು ಇಲ್ಲಿ ಕಾರ್ಯಕ್ರಮವನ್ನ ರೂಪಿಸುವಂತಹ ಸಂದರ್ಭದಲ್ಲಿ ಇದರ ಉಸ್ತುವಾರಿಯನ್ನ ವಹಿಸಿಕೊಂಡು ಮತ್ತೆ ಇದಕ್ಕೆ ತೀವ್ರವಾಗಿ ಒತ್ತಡವನ್ನ ಹೇರಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಅದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, DPR ಆಗಿರ್ಬೋದು, ಇವ್ರಿಗೆಲ್ಲರಿಗೂ ಕೂಡ ಕಾರ್ಯಕ್ರಮವನ್ನ ರೂಪಿಸ್ಲಿಕ್ಕೆ ಆಗ್ಲೇಬೇಕು ಅನ್ನುವಂತಹ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಏನು ಬೆಂಗಳೂರು ಮಹಾನಗರ ಆಯುಕ್ತರಾಗಿ ಕಮಿಷನರ್ ಆಗಿರ್ತಕ್ಕಂಥ ದಯಾನಂದ್ ಅವರಾಗಿರ್ಬೋದು, ಮತ್ತೆ ಇಲ್ಲಿ ವಿಧಾನಸೌಧದಲ್ಲಿ DCP ಅವರಾಗಿರ್ಬೋದು, ಎಲ್ಲ ಅಧಿಕಾರಿಗಳಿಗೂ ಕೂಡ ಅವರು ಇಲ್ಲ ಸಮಯಾವಕಾಶ ಇಲ್ಲ, ಒಂದಿಷ್ಟು ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಮನವಿಯನ್ನ ಮಾಡ್ಕೊಂಡ್ರು ಅಥವಾ ಇರ್ತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದ್ರು ಸಹಿತ ಇಲ್ಲ ಈ ಕಾರ್ಯಕ್ರಮವನ್ನ ರೂಪಿಸಬೇಕು, ಮಾಡ್ಲೇಬೇಕು ಅನ್ನುವಂತ ಒತ್ತಡವನ್ನ ಹೇರಿ ಮಾಡ್ಲಿಕ್ಕೆ ಮುಂದಾದ್ರು ಅನ್ನುವಂತಹ ಗಂಭೀರ ಆರೋಪ ಕೂಡ ಇರುವಂತದ್ದು. ಹಾಗಾಗಿ ಆ ಒಂದು ಪ್ರಭಾವಿ ನಾಯಕ ಆ ಒಂದು ಗಂಭೀರವಾಗಿ ಏನೋ ಒಂದು ಒತ್ತಡವನ್ನ ಹೇರಿದಂತ ಕಾರಣದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಅವರಿಗೆ ಮುಂದೆ ಏನು ಮಾಡ್ಬೇಕಂತಕ್ಕಂಥ ತೋಚದೆ ಅವರು ಈ ಒಂದು ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ತರಾತುರಿಯಲ್ಲಿ ಸಿದ್ಧತೆ ಮಾಡ್ಕೊಂಡ್ರು. ತರಾತುರಿಯಲ್ಲಿ ಮಾಡ್ತಕ್ಕಂತ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ದುರ್ಘಟನೆ ನಡಲಿಕ್ಕೆ ಕಾರಣ ಅನ್ನುವಂಥದ್ದು ಕೂಡ ಇಲ್ಲಿ ಒಂದಿಷ್ಟು ಮಾಹಿತಿ ಅವರ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಸಂಗ್ರಹ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಡೀ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ. ಒಂದ್ ಕಡೆ 5 ಗ್ಯಾರಂಟಿಗಳನ್ನ ಕೊಟ್ಟು ಒಂದು ಸಫಲತೆಯನ್ನ ಕಾಣುವಂತಹ ಸಂದರ್ಭದಲ್ಲಿ ಇದೊಂದು ದೊಡ್ಡ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ ಎಂಬಂತೆ ಕಾಣ್ತಾ ಇದೆ. ಹಾಗಾಗಿ ಇದನ್ನ ಒಂದಿಷ್ಟು ಜನರ ಮನಸ್ಸಲ್ಲಿ 11 ಸಾವಿನ ಹೊಣೆಯನ್ನ ರಾಜ್ಯ ಸರ್ಕಾರ ಅನ್ನುವಂಥದ್ದನ್ನ ತಪ್ಪಿಸಬೇಕು. ಆದ್ರೂ ಸಹಿತ ಈ ಅವಘಡ ಆದಂತ ಸಂದರ್ಭದಲ್ಲಿ ಮುಲಾಜಿಲ್ಲದೆ ಕ್ರಮವನ್ನ ಕೈಗೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಜನರಿಗೆ ತೋರ್ಪಡಿಸಬೇಕು. ಈಗಾಗಲೇ ವಿರೋಧ ಪಕ್ಷದ ನಾಯಕರು ಕೂಡ ಮತ್ತೆ ರಾಜ್ಯ ಸರ್ಕಾರದ ವಾಗ್ದಾಳಿ ನಡೆಸ್ತಾ ಇದ್ದಾರೆ. CM DCM ಗೃಹ ಸಚಿವರು ರಾಜೀನಾಮೆ ಕೇಳ್ತಾ ಇದ್ದಾರೆ. ಸಾವಿನ ಹೊಣೆಯನ್ನ ರಾಜ್ಯ ಸರ್ಕಾರ ಹೊರಬೇಕು ಅನ್ನುವಂಥದ್ದನ್ನು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಅದು ಒಂದ್ ಕಡೆ ಆದ್ರೆ ಈಗ ಅಲ್ಲಿ ಪ್ರಭಾವಿ ಒಂದು ಸ್ಥಾನದಲ್ಲಿ ಇದ್ಕೊಂಡು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಂತವರ ಒಂದು ರಾಜೀನಾಮೆ ಆಗ್ಬೇಕಲ್ಲ ಅನ್ನುವಂತ ಪಟ್ಟು ಕೂಡ ಇರ್ತಕ್ಕಂಥದ್ದು ಮತ್ತೆ ಜನಸಾಮಾನ್ಯರ ಆಕ್ರೋಶ ಕೂಡ ಇದೆ. ಹಾಗಾಗಿ ಆಕ್ರೋಶಕ್ಕೆ ಗುರಿ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರ ಒಂದು ಪ್ರಭಾವಿ ನಾಯಕನ ರಾಜೀನಾಮೆ ಪಡೆದುಕೊಳ್ಳಿಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮುಂದಾದ್ರ ಅನ್ನುವಂಥದ್ದು ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ. ವಿದ್ಯಾ ಭಟ್, ಧನ್ಯವಾದಗಳು ಬಸವರಾಜ್ ಹೂಗಾರ್ ತಮ್ಮೆಲ್ಲ ಮಾಹಿತಿಗಾಗಿ.